ವೀಕ್ಷಕರೇ, ರಿಷಬ್ ಪಂತ್ ಭಾರತದ ಕ್ರಿಕೆಟ್ ಜಗತ್ತಿನಲ್ಲಿ ತುಂಬಾನೇ ಹೆಸರು ಮಾಡಿರುವ ವ್ಯಕ್ತಿ. ಭಾರತದ ಕ್ರಿಕೆಟ್ ಟೀಮ್ ಅಲ್ಲಿ ಆಡುತ್ತಿರುವ ಪಂತ್ ವಿಕೆಟ್ ಕೀಪರ್ ಆಗಿ ಮತ್ತು ಎಡಗೈ ಬ್ಯಾಟ್ಸ್ಮನ್ ಆಗಿದ್ದಾರೆ. ವೀಕ್ಷಕರೇ, 2022ರಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ರಿಷಬ್ ಪಂತ್ ವೃತ್ತಿ ಜೀವನ ಇಲ್ಲಿಗೆ ಮುಗೀತು ಅನ್ನೋ ಎಲ್ಲಾ ಸಂಭವಗಳು ಇದ್ದವು. ಯಾಕೆಂದ್ರೆ ಅಷ್ಟು ಭೀಕರವಾಗಿ ಅಪಘಾತಕ್ಕೆ ಒಳಗಾಗಿದ್ದರು. ಆದರೆ ಜೀವನದ ಸೋಲನ್ನ ಒಪ್ಪದ ರಿಷಬ್ ಪಂತ್ ಒಂದೇ ವರ್ಷದ ಒಳಗಾಗಿ ತಮ್ಮ ತಂಡಕ್ಕೆ ಮರಳಿ ಬಂದರು. ವೀಕ್ಷಕರೇ, ರಿಷಬ್ ಪಂತ್ ಕಂಬ್ಯಾಕ್ ಆದ ಮೊದಲನೇ ಪಂದ್ಯದಲ್ಲಿ ಸೆಂಚುರಿಯನ್ನ ಬಾರಿಸಿದರು. ಇದರಿಂದ ಭಾರತದ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದರು ರಿಷಬ್ ಪಂತ್. ಇವಾಗ 2025ರ IPL ಒಕೇಶನ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನ ತಂಡದ ನಾಯಕನಾಗಿ ಆಡುತ್ತಿದ್ದ ಪಂತ್ ಅನ್ನು ಕೈ ಬಿಡಲಾಗಿದೆ. ಇದರಿಂದ ನಾಯಕನ ಹುಡುಕಾಟದಲ್ಲಿರುವ RCB, ಲಕ್ನೋ ಜಾಯಿಂಟ್ಸ್, ಪಂಜಾಬ್ ಈ ಎಲ್ಲಾ ಟೀಮ್ಗಳು ಎಷ್ಟು ಕೋಟಿ ಬೇಕಾದರೂ ಕೊಟ್ಟಿ ರಿಷಬ್ ಪಂತ್ ಅನ್ನು ಖರೀದಿಸಬೇಕು ಎಂದು ಆಟಕ್ಕೆ ಬಿದ್ದಿದ್ದಾರೆ. 20ರಿಂದ 25 ಕೋಟಿಗೂ ತಲುಪುವ ಸಾಧ್ಯತೆ ಇದೆ ಎಂದು ಮಾಜಿ ಕ್ರಿಕೆಟಿಗರು ಹೇಳುತ್ತಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ.